ಚೂರು ಹಿಂದಕ್ಕೆ ಬನ್ನಿ ಸರ್, ಕ್ಯಾಮ್ರಾ ಬಂದ್ಬಿಡ್ತೈತಿ. ಲಾಸ್ಟ್ ಮೂಲೆ ಬ್ಯಾಕ್ ಆಗಿ ಬರುತ್ತೆ, ಈ ಕಡೆ ಕವರ್ ಆಗತ್ತೆ. ಅದನ್ನು ಒಂದು ಸೈಡಿಗೆ ಸೈಡ್ ವಾಲ್ ಅಷ್ಟೇ
ಈ ನೃತ್ಯ ರೂಪಗಳಲ್ಲಿ ಭಾಗವಹಿಸಿದಂತಹ ಹೆಣ್ಣು ಹುಣ್ಣಲ್ಲ ಹೆಣ್ಣು ಜಗದ ಕಣ್ಣು ಎಂದು ಒಳಗಣ್ಣು ತೆರೆಸಿದ ಬಸವಂಗೆ ನಮೋ ನಮೋ ಎಂಬೆದಯ್ಯ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಆತ್ಮೀಯರೇ, ಮಹಿಳಾ ಸಂಗಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳನ್ನ, ಪರಮ ಪೂಜ್ಯರನ್ನ, ನೆರೆದಿರುವಂತಹ ಎಲ್ಲ ಸದ್ಭಕ್ತರನ್ನ ಮೊಟ್ಟ ಮೊದಲನೇದಾಗಿ ತುಂಬು ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಮಹಿಳೆ ಅಂದ್ರೆ ಸಾಮಾನ್ಯರಲ್ಲ. ಮಹತ್ತರವಾದ ಸಾಧನೆಯ ಹಿಂದಿರುವ ಸೂಕ್ಷ್ಮವಾದ ಸೆಲೆ ಯಾವುದು ಅಂತಂದ್ರೆ ಅದು ಮಹಿಳೆ. ಪ್ರತಿಯೊಬ್ಬ ದಾರ್ಶನಿಕನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ವಿಶೇಷವಾದದ್ದು. ಇಂತಹ ಮಹಿಳೆಯರಿಗೋಸ್ಕರ 12ನೇ ಶತಮಾನದಲ್ಲಿ ಬಸವಾದೀಶ್ವರರು ತುಂಬಾ ವಿಶೇಷವಾದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟ ಕಾರಣ ಇವತ್ತು ನಾವೆಲ್ಲ ಇಲ್ಲಿ ಸೇರೋದಕ್ಕೆ ಸಾಧ್ಯ ಆಗಿದೆ ಎನ್ನುವಂತಹ ಮಾತನ್ನ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಈ ಒಂದು ಮಹಿಳಾ ಸಂಗಮ ಕಾರ್ಯಕ್ರಮವನ್ನ ಇದೀಗ ಪ್ರಾರ್ಥನೆಯೊಂದಿಗೆ ಅಧಿಕೃತವಾಗಿ ಪಾದ ಪದ್ಮಗಳಿಗೆ ಶಿರವಾಗಿ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರಿಗೂ ಮತ್ತು ಎಲ್ಲಾ ಮುಖ್ಯ ಅತಿಥಿಗಳಿಗೂ ನನ್ನ ಶರಣಾರ್ಥಿಗಳು. 3 ಪಟ್ಟು ವಿಭೂತಿ ಒಳಗ ಸಂಗಯ್ಯ ಇರ್ತಾನ, ಅಣಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣ್ತಾನ, ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ವಿಭೂತಿ ಹಚ್ಚಿದ್ರು ಹಚ್ಚಿದವರ ಮಾಯಿಯ ನೋಡಂದಾರ, ಯುಗದಲ್ಲಿ ಈ ಭೂಮಿಯ ಜನರ ಕಂಡಾರ. ಏನಂತ ಹೇಳಲಿ ವಿಭೂತಿ ಮಹಿಮಾ ಬಾಳೆಲ್ಲ ಬಂಗಾರ, ಭಕ್ತರ ಅಣೆಮ್ಯಾಲ ಸಿಂಗಾರ. 3 ಪಟ್ಟು ವಿಭೂತಿ ಒಳಗ ಸಂಗಯ್ಯ ಇರ್ತಾನ, ಅಣೆಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣ್ತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ಕಾಯಕವೇ ಕೈಲಾಸ ಎಂದು ಬಸವಣ್ಣ ಹೇಳ್ಯಾರ, ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಿ ನಿತ್ಯ ಅಂದಾರ. ಭಕ್ತ ವತ್ಸಲ ಭಗವಂತ ಮೈ ತುಂಬ ಭಸ್ಮ ಹಚ್ಚಿಕೊಂಡ, ಆಳ ಕಾಲಕ್ಕೆ ಹುಟ್ಟಿ ಬರ್ತಾನ ಹೊಸರೂಪ ಹೊತ್ತುಕೊಂಡ. ಭಕ್ತಿಲಿ ದುಡಿದರೆ ಬಂಗಾರ ಕಾಣುತ್ತೈತೆ ತಾನ ಕೈಯ ಹಿಡುಕೊಂಡ. ಸಂಗಮ ದೇವನ ಮಹಿಮೆ ಏನಂತ ಹೇಳಲಿ ತಿಳ್ಕೊಂಡ, ಏನಂತ ಹೇಳಲಿ ತಿಳ್ಕೊಂಡ. 3 ಪಟ್ಟು ವಿಭೂತಿ ಒಳಗ ಸಂಗಯ್ಯ ಇರುತ್ತಾನ, ಅಣಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣುತ್ತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ಕೂಡಲ ಸಂಗಮದ ಉದ್ಭವ ಲಿಂಗಕ್ಕೆ ಪ್ರಕಾಶ ಬೆಳಕ, ವಿರಿ ವಿರಿ ಮಿಂಚುತ್ತೈತೆ ನೋಡಿರಿ 3 ಲೋಕಕ್ಕ. ಅಂಧಕಾರದ ಅಜ್ಞಾನ ಕಾಣುತ್ತೈತೆ ಭಕ್ತಿಲಿ ಭಾಗ್ಯಾಕ, ಅಣೆ ಹಚ್ಚಿ ಲಿಂಗಕ್ಕೆ ನಮಸ್ಕಾರ ಮಾಡು ಭಕ್ತಿಲಿ ಭಾಗ್ಯಾಕ. ಸಂಗಯ್ಯನ ನೆನೆದರೆ ದುಃಖವೆಲ್ಲ ಮಾಯಾಗಿ ಹೋಗಾಕ, ಅಣೆ ಹಚ್ಚಿ ಲಿಂಗಕ್ಕೆ ನಮಸ್ಕಾರ ಮಾಡು ಭಕ್ತಿಲಿ ಭಾಗ್ಯಾಕ. ಅಣಮೇಲೆ ಲಿಂಗ ಹಚ್ಚಿ ಒಮ್ಮೆ ಓಂ ನಮ ಶಿವಾಯ, ಅಣಮ್ಯಾಲ ಓಂ ನಮ ಶಿವಾಯ. 3 ಪಟ್ಟು ವಿಭೂತಿ ಒಳಗ ಸಂಗಯ್ಯ ಇರುತ್ತಾರ, ಅಣಮ್ಯಾಲ ಹಚ್ಚಿದ ವಿಭೂತಿ ಬೆಳಕಲ್ಲಿ ಪರಶಿವ ಕಾಣುತ್ತಾನ, ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ ಕರಿತಾನ. ಶರಣಾರ್ಥಿಗಳು. ಚರಣ ಸನ್ಮೂಲಾಂಗ ಮದನ ನರ್ತನಗಿರಿ ನಿಗಮ ಗೋಚರ ಸಚ್ಚಿದಾನಂದ ಸ್ವರೂಪಿಗಳಾಗಿರ್ತಕ್ಕಂತಹ
ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಚರಣ ಕಮಲಗಳಲ್ಲಿ ಪಡಬರುತ್ತಾ ಬಸವ ಚೇತನದ ಮಹಾ ಬೆಳಗಿನಲ್ಲಿ ಬೆಳಗಿದ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸಂಗಮನಾಥ ಸ್ವಾಮಿಗಳ 62ನೇ ವರ್ಷದ ಸ್ಮರಣೋತ್ಸವ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಚೆನ್ನಬಸವ ಮಹಾಸ್ವಾಮಿಗಳ 17ನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನದ 2ನೇ ಗೋಷ್ಠಿಯಾಗಿರ್ತಕ್ಕಂತಹ ಮಹಿಳಾ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಮ ಪೂಜ್ಯ ಪ್ರಣವ ಸ್ವರೂಪಿ ಶ್ರೀ ಬಸವಯೋಗಿ ಪ್ರಭು ಮಹಾಸ್ವಾಮಿಗಳು ಎನ್ನಾರ್ಪುರ ಇವರು ಕೂಡ ಇಂದಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಸದ್ಭಕ್ತರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಎಲ್ಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಹಿಳಾ ಸಂಗಮ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತಾರೆ. ಅವರಿಗೆ ಶ್ರೀಮಠದ ಪರವಾಗಿ ಎಲ್ಲ ಭಕ್ತರ ವೃಂದದ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮಾತಾಜಿ ಆಗಿರ್ತಕ್ಕಂತಹ ಪೂಜ್ಯ ಶ್ರೀ ಜಯದೇವಿ ಮಾತಾಜಿ ಲಾಲನಹಳ್ಳಿ KR ನಗರ ಇವರು ಕೂಡ ಇವತ್ತಿನ ಕಾರ್ಯಕ್ರಮದ ಮಹಿಳಾ ಸಂಗಮ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಹಾಗೂ ಬೆಳೆದಿರ್ತಕ್ಕಂತಹ ಎಲ್ಲ ಭಕ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೂಜ್ಯ ಶ್ರೀ ಜಯದೇವಿ ಮಾತಾಜಿ ಕ್ಷಮಿಸಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಒಂದು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶರಣಿ ಶಶಿಕಲಾ ಮೂರ್ತಿ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಸದಸ್ಯರು ನೆಲೆಸಿದರೆ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ವೃಂದದವರಿಗೂ ಮತ್ತು ಮಾಧ್ಯಮ ವರ್ಗದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ಭಕ್ತ ವೃಂದದವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತರ ಪರವಾಗಿ ಕೋರುತ್ತಾ ನನ್ನ ಈ ಸ್ವಾಗತ ನುಡಿಗೆ ಇತಿಶ್ರೀಯನ್ನ ಆಡುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯ ಕರ್ಣನೆ ಕಂದುದರೇನಯ್ಯ, ಮಾಯಾ ನಿರ್ವಹಣೆ ಮಿಂಚದರೇನಯ್ಯ. ಬಹುತೇಕ ವಚನಗಳನ್ನು ನೀವೆಲ್ಲರೂ ಕೇಳುತ್ತೇವೆ. ಈ ಸಂದರ್ಭದಲ್ಲಿ ಬೆಳಗಿನಿಂದ ಸಮಾರಂಭದಲ್ಲಿ ಪಾಲ್ಗೊಂಡು ಸಾಕಷ್ಟು ವಿಚಾರಗಳ ವಿನಿಮಯ ಆಗಿದೆ. ಇದೀಗ ಮಹಿಳಾ ಸಂಗಮ ನಿನ್ನೆ ದಿವಸ ಆರೋಗ್ಯ ಸಂಗಮ, ಬೆಳಿಗ್ಗೆ ರೈತ ಸಂಗಮ, ಇವಾಗ ಮಹಿಳಾ ಸಂಗಮ, ಸಂಜೆಗೆ ಶರಣ ಸಂಗಮ. ಈ ಮಹಿಳಾ ಸಂಗಮದಲ್ಲಿ ಬೆಳಗ್ಗೆ ಲಿಂಗಪೂಜಾ ಪ್ರಾತ್ಯಕ್ಷತೆಯನ್ನು ನಡೆಸಿಕೊಟ್ಟಿರುವಂತ ಬಸವಯೋಗಿ ಪ್ರಭು ಮಹಾಸ್ವಾಮೀಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೆಯೇ ಶಿಕಾರಿಪುರದ ಬಸವಾಶ್ರಮದ ಶರಣಾಂಬಿಕೆ ತಾಯಿಯವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಮ್ಮುಖವನ್ನು ವಹಿಸಿದ್ದಾರೆ. ಮತ್ತು ಕೌಲತ್ತಿನ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತ ಮುಕ್ತಾಯಕ್ಕ ಅವರು ಈ ಸಮಾರಂಭದ
ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಜೊತೆಗೆ ವಾಲನಹಳ್ಳಿಯ ಗುರುಮಲ್ಲೇಶ್ವರ ದಾಸೋಹ ಮಠದ ತಾಯಿ ದೇವದೇವ ತಾಯಿಯವರು ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ನಲ್ಕುದ್ರೆ ಗ್ರಾಮದ ಸಮಾಜ ಸೇವಕಿಯಾಗಿರುವಂತ ಶಶಿಕಲಾ ಮೂರ್ತಿಯವರು ಭಾಗವಹಿಸಿದ್ದಾರೆ. ಇವರು ಕೇಳುವುದು ಮಹಿಳಾಗೋಷ್ಠಿ, ಮಹಿಳಾ ಸಂಗಮ. ಈ ಮಹಿಳೆಯರ ಸಂಗಮದ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡ್ತಾ ಇರುವಂತವರು ಮಹಿಳೆಯರೇ. ಗೀತಾ ಬಸವರಾಜ್ ಅಂತೇಳಿ ತವರು ಬೆಳಗ್ಗೆ ನಮ್ಮ ಮಠದ ಆಶ್ರಯದಲ್ಲಿನೇ ಈಗ ಉಪನ್ಯಾಸವನ್ನ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡಿದ್ದೆ ಮಹಿಳೆಯರೇ. ಸುನೀತಾ ರಾಜು ಅಂತೇಳಿ ಶಿಕ್ಷಕರು, ಅವರು ನಮ್ಮ ಮಠದ ಬರ್ತಾರೆ. ಇದೇ ಇದರಲ್ಲಿ ಬರೆದಿರ್ತಕ್ಕಂಥವರು ಸಾಹಿತಿಗಳು. ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವರು ಮಹಿಳೆಯರೇ. ನಮ್ಮ ಶಾಲೆಯ ವಿದ್ಯಾರ್ಥಿನಿ ಡಾಕ್ಟರ್ ಇಂಚರ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಚಿಕ್ಕ ಹುಡುಗಿ ಡಾಕ್ಟರ್ ಅಂತ ಹೇಳ್ತಾರಲ್ಲ ಅಂತ. ಆ ಡಾಕ್ಟ್ರೇಟ್ ಬಂದದ್ದು ನಿಜ. ಆ ಡಾಕ್ಟ್ರೇಟ್ ಬಂದ ಪದವಿಗೆ ಅರ್ಹರಾಗಿರ್ತಕ್ಕಂಥದ್ದು ನಿಜನೇ. ಅಂತ ಒಬ್ಬ ವಿದ್ಯಾರ್ಥಿನಿ, ನಮ್ಮ ಶಾಲೆಯ ವಿದ್ಯಾರ್ಥಿನಿ, ಹಾಗೇನೆ ನಮ್ಮ ಮಠದ ಭಕ್ತಿ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿಯಾದಂತ ವಿಚಾರ. ಈ ಮಹಿಳಾ ಸಂಗಮದಲ್ಲಿ ಮಹಿಳೆಯರ ಪಾತ್ರ, ಧರ್ಮದ ವಿಚಾರದಲ್ಲಿ ಮಹಿಳೆಯರ ಪಾತ್ರ, ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾಗಿರುವಂತ ದಿನಮಾನ. ವಿಶೇಷವಾಗಿ ಧರ್ಮ ಜಾಗೃತಿ ಆಗಬೇಕು ಅಂತಂದ್ರೆ ಮಹಿಳೆಯರು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರೆ ಮಾತ್ರ ಪರಿವರ್ತನೆಯ ದಾರಿಯನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಒಬ್ಬ ತತ್ವಜ್ಞಾನಿ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ, ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಎರಡು ಶಕ್ತಿಗಳು ಕೆಲಸವನ್ನ ಮಾಡುತ್ತಂತೆ. ಎರಡು ಜನ ವ್ಯಕ್ತಿಗಳನ್ನ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ. ಒಬ್ಬರು ಶಿಕ್ಷಕರು, ಇನ್ನೊಬ್ಬರು ತಾಯಿ, ಮಹಿಳೆ. ತಾಯಿ ಮತ್ತು ಶಿಕ್ಷಕರ ಮನಸ್ಸು ಮಾಡಿದ್ರೆ ಸಮಾಜವನ್ನಷ್ಟೇ ಅಲ್ಲ, ದೇವರು ನಮ್ಮ ತವರಿಕೆರೆ ಬಂಡಮಂಡಿ ಗ್ರಾಮದ ತವರಿಕೆರೆ ಮಂದಿರದ ಮಂಜಪ್ಪ, ನೀವ, ಗಂಗಮ್ಮ, ಬಸಮ್ಮ ಅವ್ರ ಮಕ್ಕಳು ನಿರ್ವಹಿಕೆಯಾಗಿರ್ತಕ್ಕಂಥವ್ರು ಅವ್ರ ನೆನಪಿನಲ್ಲಿ ಅವ್ರ ಮನೆತನದವರು ಪ್ರತಿ ವರ್ಷ ಒಂದು ಕಾರ್ಯಕ್ರಮದ ದಾಸೋಹದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆ ದಾಸೋಹ ಮಾಡಿರ್ತಕ್ಕಂತಹ ಬಂಧುಗಳಿಗೆ, ಆ ಕುಟುಂಬದವರಿಗೆ ಬಸವಾದಿ ಕರುಣೆ ಇರಲಿ ಅಂತಕ್ಕಂಥ ಆಶಯವನ್ನು ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶರಣಾಂಬಿಕಾ ಮಾತಾಜಿ ಬಸವಾಶ್ರಮ ಶಿಕಾರಿಪುರ ಇವರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿ, ಬಸವ ಪರಮೇಶ್ವರೀಶ್ವರ, ಬಸವ ಪ್ರಮತಾದಿದೇವ, ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು
ಅತರಂಗ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದೆನು ಗುರುವೆ ಯೋಗಿನಾಥ ಆದಿ ಆಧಾರ ಕಲಿಯಾದ ಪಂಚಮ ಸೇನೆ ಗ್ರಾಮ ವೆಂಟನು ನೋಡಿ ಹತ್ತ ನೋಡಿ ಸೀಮಿತಾಯುಜ್ಯದಲ್ಲಿ ಸಂಗಮವು ಆದರೆ ಆಪಸವ ಪುತ್ರನೈ ಯೋಗಿನಾಥ ಆಪಸವ ಪುತ್ರನೈ ಯೋಗಿನಾಥ ತ್ರೈಭುವನ ತ್ರೈಲೋಕ ತ್ರೈ ಜಗವ ತ್ರೈ ಸತ್ಯ ತ್ರೈ ಜಗವ ತ್ರೈ ಮೂಲ ತ್ರೈ ಭಾಗದೇ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಬಸವ ತತ್ವ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಕಾರಣೀಭೂತರಾಗಿರುವಂತಹ ಮಠದ ಪೀಠಾಧಿಕಾರಿಯಾಗಿರುವ ಪಾಂಡುಮಟ್ಟಿ ಶ್ರೀಗಳ ಪಾದ ಪದ್ಮಗಳಿಗೆ ಪುರಮಟ್ಟು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಿಗೂ ಮಾತಾಜಿಯವರಿಗೂ ಅತಿಥಿ ಮಹೋದಯರಿಗೂ ನೆರೆದಿರುವ ಎಲ್ಲ ತಾಯಿಯರೇ ಶರಣರೇ ತಮ್ಮೆಲ್ಲರ ಅಂತರಾತ್ಮಿಕನಂತ ಶರಣು ಶರಣಾರ್ಥಿಗಳು ಮಹತ್ವವನ್ನ ತಿಳ್ಕೊಳ್ರಿ ತಿಳಿಸ್ರಿ ಇನ್ನೇನು ಹೇಳ್ಬೇಡ್ರವ ಇದನ್ನೇ ಮಾಡ್ರಿ ಅಂತಿದ್ರು. ಹಾಗೆ ಈ ಬಸವ ತತ್ವದ ವಿಚಾರವಾಗಿ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಅನೇಕ ಪುಸ್ತಕಗಳನ್ನು ನನಗೆ ಕೊಟ್ಟಿದ್ರು ಅವಾಗ. ಜೊತೆಗೆ ನಾವು 2001ರಲ್ಲಿ ಶಿಕಾರಿಪುರದಲ್ಲಿ ಅನಾಥಾಶ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅವಾಗ ಪೂಜ್ಯರ ಕೈಯಿಂದಲೇ ನಾವು ಅನಾಥಾಶ್ರಮವನ್ನ ಒಂದು ಉದ್ಘಾಟನೆ ಮಾಡಿಸಿತ್ತು. ಅದು ಒಂದು ಹೆಮ್ಮೆ ಇದೆ. ಜೊತೆಗೆ ನನಗೆ ಪೂಜ್ಯ ಚನ್ನಬಸವ ಸ್ವಾಮಿಯವರ ಬಗ್ಗೆ ಬಹಳ ಅವಿನಾಭಾವ ಒಂದು ಆತ್ಮಿಕವಾದ ಸಂಬಂಧ ಇದೆ ಅಂತ ನಾನು ಪದೇ ಪದೇ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೆ. ಅವರ ಆಶೀರ್ವಾದದಿಂದ ನನಗೆ ಶಿವಯೋಗದಲ್ಲಿ ಇನ್ನು ಉನ್ನತವಾದಂತಹ ಒಂದು ಸ್ಥಾನವನ್ನು ಅಲಂಕರಿಸಲಿಕ್ಕೆ ನನಗೆ ಸಾಧ್ಯ ಆಗಿತ್ತು ಅನ್ನೋದು ಒಂದು ನನ್ನ ಭಾವನೆ. ಆದ್ರಿಂದ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಪಾಂಡುಮಟ್ಟಿ ಮಠ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ. ಇಲ್ಲೆಲ್ಲ ಬಂದಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಾನು ಬಂದಿದ್ದೆ ಸುಮಾರು ಒಂದು 3-4 ವರ್ಷಗಳ ಕೆಳಭಾಗದಲ್ಲಿ, ಕೊರೋನಾ ಬರೋಕ್ಕಿಂತ ಮೊದಲು. ಇಲ್ಲೇ ನಿಮ್ಮ ಸುತ್ತಮುತ್ತ ನನಗೊಂಡ್ರೆ ಇನ್ನು ಕೆಲವು ಭಾಗಗಳಿದೆ, ಬೆಂಗಳೂರು ಕಡೆಯೆಲ್ಲ ನಾವು ಪ್ರವಚನಕ್ಕೆ ಹೋಗಿದ್ವಿ. ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ ತಾಯಿ. ಚನ್ನಗಿರಿ ತಾಲೂಕು ಅಂದ್ರೆ ಬಹಳ ಗಂಡಿಯಾದ ತಾಲೂಕು ಅಂತ ಎಲ್ಲರಿಗೂ. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ. ಯಾಕೆಂದ್ರೆ ಅಡಿಕೆ ಸೀಮೆಯರು ದುಡ್ಡಲ್ಲೂ ಇದ್ದೀರಾ, ವಿದ್ಯೆಯಲ್ಲೂ ಇದ್ದೀರಾ, ಬುದ್ಧಿಯಲ್ಲೂ ಇದ್ದೀರಾ, ಸಂಸ್ಕಾರದಲ್ಲೂ ಇದ್ದೀರಾ, ಎಲ್ಲದರಲ್ಲೂ ಇದ್ದೀರಾ. ಈಗ ಲಿಂಗವಂತ ಧರ್ಮವನ್ನ ಮತ್ತೆ ಮತ್ತೆ ಬೆಳಕಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಮಠ ಏನ್ ಕೆಲಸ ಮಾಡ್ತಾ ಇದೆ ಅದಕ್ಕೆ ನೀವೆಲ್ಲ ಸಾಕ್ಷೀಭೂತರಾಗಿದೆ. ಬಹಳ ಕಾರ್ಯಗಳೆಲ್ಲ ಆಗ್ತಾ ಇದೆ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ. ಅದು ಪೂಜ್ಯ ಸ್ವಾಮೀಜಿಯವರ ಶ್ರಮ ಬಹಳ ಇದೆ. ಅವ್ರನ್ನ ಕಾಪಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ, ನಿಮ್ಮ ತತ್ವದ ವಿಚಾರಗಳನ್ನು ಕಾಪಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಆದ್ರೆ ಈಗ ಶರಣ ಧರ್ಮದ ಮಹಿಳಾ ವಿಚಾರಕ್ಕೆ ಬಂದ್ರೆ ಇದು ಸಮಾನತೆಯ ಒಂದು ತತ್ವದ ತಳಹದಿ ಮೇಲೆ ರೂಪಿತವಾದಂತಹ ಧರ್ಮ. ಧರ್ಮ ಅಂದ್ರೆ ಬಿದ್ದವರನ್ನು ಮೇಲೆ ಕೆಟ್ಟೋದು. ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿದಂತಹ ಶರಣಾಂಬಿಕಾ ಮಾತಾಜಿ ಇವರಿಗೆ ಶರಣೋ ಶರಣಾರ್ಥಿಗಳು. ಆತ್ಮೀಯರೇ, ವೇದಿಕೆಯನ್ನ ಅಲಂಕರಿಸಿರುವ ಪರಮಪೂಜ್ಯ ಶ್ರೀ ಷಡಕ್ಷರಿ ದೇಶೀಕೇಂದ್ರ ಮಹಾಸ್ವಾಮಿಗಳು ಶ್ರೀಮಠ ಮುದುಕನಪುರ ಇವರನ್ನ ಪೂಜ್ಯ ಶ್ರೀ ಮುಕ್ತಾಯಕ್ಕ ಮಾತಾಜಿ ಬಸವ ಕೇಂದ್ರ ಕವಲೆತ್ತು ಇವರು ಈ ಸಮಾರಂಭದಲ್ಲಿ ಆಶೀರ್ವಚನವನ್ನ ಎಡೆ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತನುವ ಗುರುವಿಂಗಿತ್ತು ಗುರುವಾದನಯ್ಯ ಬಸವ, ಮನವ ಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವ, ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯ ಬಸವ,
ಇಂತಿ ತ್ರಿವಿಧವು ತ್ರಿವಿಧದಲ್ಲಿತ್ತು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಎನಗೂ ನಿಮಗೂ ಶರಣರಿಗೆಲ್ಲರಿಗೂ ಕೂಡ ಗುರುವಾದನಯ್ಯ ಬಸವಣ್ಣನು ಬಸವಾದಿ ಪ್ರಮುಖರನ್ನ ಸ್ಮರಿಸುತ್ತಾ ಈ ಒಂದು ಶಿವಾನುಭವ ಮಂಟಪದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರ ಪಾದಪುಷ್ಪಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಪುರುಗಿಯವರ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ಮಾತಾಜಿಯವರಿಗೂ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ವೇದಿಕೆ ಮೇಲೆ ಇರುವಂತ ಸದ್ಭಕ್ತ ತಂದೆ ತಾಯಿಯವರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಂದು ಮಹಿಳಾ ಸಂಗಮ ಅಂತ ಕೇಳಿದ್ರೆ ಒಂದು ಸಂಭ್ರಮ. ಆ ಸಂಭ್ರಮದಲ್ಲಿ ಮಹಿಳೆಯರಂದ್ರೆ ಇನ್ನು ಅದ್ದೂರಿ ಸಂಭ್ರಮ. ಈ ಅದ್ದೂರಿ ಸಂಭ್ರಮದಲ್ಲಿ ಶಿವಾನುಭವವನ್ನು ಕೇಳದೆ ಅದು ಒಂದು ಎಂತ ಅನುಭವಪ್ಪ ಅಂದ್ರೆ ಶಿವಾನುಭವಕ್ಕಿಂತ ಅತೀತವಾಗಿರುವಂತ ಒಂದು ಶಿವಾನ ಆನಂದದ ದಿವ್ಯ ಆನಂದದ ಒಂದು ಅನುಭವ ಮಂಟಪದಲ್ಲಿ ತರುವಂತ ಒಂದು ಪ್ರತ್ಯಕ್ಷವಾದ ಒಂದು ಸಾಧನೆಯ ಆದಿ ಬಹಳ ದೊಡ್ಡದಿದೆ. ಸಾಧನೆಯ ಮಾಡಿದ್ರೆ ಮಾತ್ರ ಆ ಒಂದು ಅನುಭವ ಸಿಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ. ಏನಪ್ಪಾ ಅಂದ್ರೆ ನಾವೆಲ್ಲ ಜೀವನದಲ್ಲಿ ಸಂಸಾರದಲ್ಲಿ ಇದ್ದೇ ಬಂದಿದ್ದೀವಿ. ಅಂದ್ರೆ ಸಂಸಾರ ಅಂದ್ರೆ ತಂದೆ ತಾಯಿ ಒಡಹುಟ್ಟವ್ರ ಜೊತೆಗೆಲ್ಲ ಬಂದಾಗ ಏನಪ್ಪಾ ಸಜ್ಜನರ ಸಂಘದಲ್ಲಿ ಸೇರಿದಾಗ ಸಜ್ಜನರ ಸಂಘದ ಮಠ ಮನೆಯ ಗುರುವಿನ ಒಬ್ಬ ತಾಯಿ ಬಳಿ ಬಂದಂತಹ ಪೂಜ್ಯ ಶ್ರೀ ಮುಕ್ತಾಯಕ್ಕ ಮಾತಾಜಿ ಬಸವ ಕೇಂದ್ರ ಕವಲೆತ್ತು ಇವರಿಗೆ ಶರಣಾರ್ಥಿಗಳು ಪರಮ ಪೂಜ್ಯರಿಂದ ಅವರಿಗೆ ಗೌರವ ಸಮರ್ಪಣೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿನಲ್ಲಿ ಬೆಳಗದಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆಗಳಲ್ಲಿ ದೀಪ ಮುಡಿಸಿ ಹೊಟ್ಟಿಗನ್ನ ಉಳಿಸಿ ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ರಾಷ್ಟ್ರಕವಿ ಕುವೆಂಪು ಅವರ ಶಿವದಪ್ಪನವರ ಈ ಮಾತಿನ ಅನ್ವಯ ನಮಗೆ ಆಶೀರ್ವಚನವನ್ನ ದಯಪಾಲಿಸಿದಂತಹ ಪರಮ ಪೂಜ್ಯರಾದ ಮುಕ್ತಾಯಕ್ಕ ಮಾತಾಜಿಯವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಈಗ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಕಾರಿ ಶ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯ ದೈವ ಗುರುಮಲ್ಲೇಶ್ವರರನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದು ಬಸವ ತತ್ವ ಸಮಾವೇಶ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಕೃತಜ್ಞತೆ ಭಾವ ಇರಬೇಕು ಅನ್ನುವಂಥ ಉದ್ದೇಶದಿಂದ ಪರಮ ಪೂಜ್ಯರು ಈ ಪರಂಪರೆಯ ಗುರುಗಳಿಗೆ ಸಂಸ್ಮರಣೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಂಗಮನಾಥ ಮಹಾಪೂಜ್ಯರು ಬೇರೆ ಬೇರೆ ರೀತಿಯಾಗಿರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಸಂಗಮ ಆಗಿದೆ, ಮುಂಜಾನೆ ರೈತ ಸಂಗಮ ಆಗಿದೆ, ಈಗ ಮಹಿಳಾ ಸಂಗಮ. ಈ ಕಾರ್ಯಕ್ರಮದಲ್ಲಿ ಪರಮ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನವನ್ನು ಎಡೆ ಮಾಡಿದಂತ ಪೂಜ್ಯ ಶ್ರೀ ಜಯದೇವಿ ಮಾತಾಜಿ ಲಾಳನಾಡಿ KR ನಗರ ಇವರಿಗೆ ಶರಣಾರ್ಥಿಗಳು. ಪರಮ ಪೂಜ್ಯರಿಂದ ಅವರಿಗೆ ಗೌರವ ಸಮರ್ಪಣೆ. ಕೊಟ್ಟ ಬಸವಣ್ಣ ದೇವರಿಲ್ಲದವರಿಗೆ ದೇವರು ಕೊಟ್ಟ ಬಸವಣ್ಣ, ಕಣ್ಣಿಲ್ಲದವರಿಗೆ ಕಣ್ಣಾದ ಬಸವಣ್ಣ, ಕೆಳಗೆ ಬಿದ್ದವರ ಮೇಲೆತ್ತಿದ ಬಸವಣ್ಣ. ಮಹಿಳಾ ಸಮಾನತೆಯನ್ನು ತರುವುದಕ್ಕೋಸ್ಕರ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟವರು ಬಸವಣ್ಣ. ಅಂತಹ ಬಸವ ಧರ್ಮದ ಹಿನ್ನೆಲೆ ಒಳಗಡೆ ಮಹಿಳೆಯರ ಸ್ಥಾನಮಾನ ಏನು ಅನ್ನುವಂಥ ವಿಚಾರವನ್ನ ಕುರಿತು ಅದ್ಭುತವಾದ ಆಶೀರ್ವಚನವನ್ನ ಎಡೆ ಮಾಡಿದರು. ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಎರಡನೇ ಸಮ್ಮೇಳನ ಅಂದ್ರೆ ಇಷ್ಟು ವರ್ಷಗಳಿಂದ ಕಾಂಡಮಟ್ಟಿ ಗ್ರಾಮದಲ್ಲಿ ಈ ಸಮ್ಮೇಳನ ಅದ್ದೂರಿಯಾಗಿ ನಡೀತಾ ಇದೆ. GS ಶಿವರುದ್ರಪ್ಪನವರು ಹೇಳ್ತಾರೆ. ಅಂದ್ರೆ ಈ ಮಾತಿನ ಅರ್ಥ, ಕವಿತೆಯ ಅರ್ಥ ಇಷ್ಟೇ: ಪ್ರತಿಯೊಬ್ಬ ಪುರುಷನ ಹಿಂದೆ ಒಂದು ಕ್ರಿಯಾಶೀಲ ಶಕ್ತಿಯಾಗಿ
ಶಾಲೆ ಅಂತೇಳಿ. ಅಂತಹ ಹೆಣ್ಣಿನ ಮಹತ್ವವನ್ನ ಕುರಿತು ಮಾತನಾಡಿದಂತಹ ಮಂಜುಳಾ ಟಿ.ವಿ. ರಾಜು ಅವರಿಗೆ ಶರಣಾರ್ಥಿಗಳು. ಒಂದು ವೇಳೆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಪಾದಗಳಿಗೆ ನನ್ನ ಶರಣರನ್ನು ಸಮರ್ಪಿಸುತ್ತಾ, ಹಾಗೆ ಭೇಟಿ ನೀಡಿದಂಥ ಎಲ್ಲ ಶರಣರು ಮತ್ತು ಎಲ್ಲ ಮಾತಾಜಿಗಳಿಗೂ ಕೂಡ ನನ್ನ ಶರಣಗಳನ್ನು ಸಮರ್ಪಿಸುತ್ತಾ, ವೇದಿಕೆಯು ಹೋಗಿರ್ತಕ್ಕಂಥ ಎಲ್ಲ ಶರಣಗಳನ್ನು ಸಮರ್ಪಿಸುತ್ತಾ, ಪೂಜ್ಯರ ಕರೆಯು ಮತ್ತು ನಾನು ಕಾರ್ಯಕ್ರಮದ ಅಂತ್ಯದಲ್ಲಿ ವೀರಶೈವ ಮಹಾಸಭಾದ ಸದಸ್ಯರು ಇವರಿಗೆ ಅವಿನಾಶಿಯಾದ ಆತ್ಮಕ್ಕೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ ಎಂದು ಹೇಳಿ ಅದನ್ನ ಹೆಣ್ಣಿಗೆ ಎಲ್ಲ ರೀತಿಯ ಅವಕಾಶಗಳನ್ನ ಕಲ್ಪಿಸಿಕೊಟ್ಟು ಹೆಣ್ಣು ಕೂಡ ಸಬಲಳು ಅನ್ನೋದನ್ನ ತೋರಿಸಿದ್ದು 12ನೇ ಶತಮಾನದ ವಚನಕಾರರು. ಆ ವಚನಕಾರರ ಒಂದು ವಿಶೇಷತೆ ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಶಶಿಕಲಾ ನಕುದ್ರೆ ಅವರೇ ಸಾಕ್ಷೀಭೂತರಾಗಿ ನಿಂತಿದ್ದಾರೆ. ತುಂಬಾ ಕಷ್ಟ ನಷ್ಟವನ್ನೆಲ್ಲ ಅನುಭವಿಸಿ ಒಂದು ದೊಡ್ಡ ಸ್ಥಾನಕ್ಕೆ ಬರೋದಿದ್ದೀರಾ, ಅದು ತುಂಬಾ ಕಷ್ಟ. ಅಂತಹ ಒಂದು ಸಾಧನೆಯ ಪರ್ವದಲ್ಲಿ ನಿಂತಿರುವಂತಹ ಶಶಿಕಲಾ ಮೂರ್ತಿ ಅವರಿಗೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಪೂರ್ವಕವಾದ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ್ದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೂ ಗುರುಕಾಣ ಗುಹೇಶ್ವರ ಅನ್ನುವಂತೆ ಬಸವ ತತ್ವದ ವೈಶಿಷ್ಟ್ಯತೆಗಳನ್ನ ತಮ್ಮ ಆಶೀರ್ವಚನದಲ್ಲಿ ದಯಪಾಲಿಸಿದಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಆತ್ಮೀಯರೇ, ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಿಸಿರುವ ಹಿನ್ನೆಲೆ ಒಳಗಡೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಾಂಡವಮಟ್ಟಿಯ ಶ್ರೀಮಠದಲ್ಲಿ ಸಾಂಸ್ಕೃತಿಕವಾಗಿ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಶಾಸಕರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಮಾತೆಯರ ಕಮಲಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಅರ್ಪಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಈ ದಿನ ವಿಶೇಷವಾಗಿ ಮಹಿಳಾ ಸಂಗಮ ನಮ್ಮ ಪೂಜ್ಯರ ವಿಶೇಷವಾದ ಗೋಷ್ಠಿ. ಯಾಕಂದ್ರೆ ಹೆಣ್ಣು ಸತ್ತು ಮಾಡಲು ಹೆಜ್ಜೆ ಸಾಕು, ಸಾಧನೆ ಮಾಡಲು ಹೆಜ್ಜೆ ಹಾಕು. ಆ ನಿಟ್ಟಿನಲ್ಲಿ ತೋರಿಸುವುದಕ್ಕೆ ಇವತ್ತು ಈ ಸಂಗಮ ಸಾಕ್ಷೀಭೂತವಾಗಿದೆ. ಯಾಕಂದ್ರೆ ಗಂಡು ದೃಷ್ಟಿ ಆದ್ರೆ ಹೆಣ್ಣು ಸೃಷ್ಟಿ, ಇವೆರಡೂ ಬೆರೆತಾಗ ಸಮಾಜಕ್ಕೆ ಸಮಷ್ಟಿ. ಅಂತ ಸಮಷ್ಟಿಯ ರೂಪವನ್ನ ಪರಮ ಪೂಜ್ಯರು ಈ ದಿನ ಶ್ರೀಮಠದ ಅಂಗಳದಲ್ಲಿ ನಮ್ಮೆಲ್ಲರ ರೂಪಕವಾಗಿ ಕೊಟ್ಟಿರ್ತಕ್ಕಂಥ ವಿಚಾರದರೆ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ದಿನ ವಿಶೇಷವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಶ್ರೀಮಠದಲ್ಲಿ ವಚನ ಗಾಯನ ಹಾಗೂ ನೃತ್ಯ ರೂಪಕ ಕಥೆ ಇರುವಂತಹ ಸ್ಪರ್ಧೆಯನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಶ್ರೀಮಠದ ಸಹಯೋಗದೊಂದಿಗೆ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಡೀ ರಾಜ್ಯದಲ್ಲಿ ಪ್ರಥಮ. ಯಾಕಂದ್ರೆ ಸಾಮಾಜಿಕ ನ್ಯಾಯದ ಅಧಿಕಾರನಾಗಿರ್ತಕ್ಕಂಥ ಬಸವಣ್ಣನವರ ವಿಚಾರಧಾರೆಗಳು ಎಲ್ಲಾ ಮಕ್ಕಳಿಗೆ ಗೊತ್ತಾಗಬೇಕು. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕೆ ಏನೆಲ್ಲ ಬೇಕಿರತಕ್ಕಂಥ ವಿಚಾರಧಾರೆಗಳನ್ನ ಅಂದಿನ ಸಭೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಅರ್ಥಪೂರ್ಣವಾಗಿ ತಿಳಿಸಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ನಮ್ಮ ಮಠದ ಶಾಲೆ ಬಸವೇಶ್ವರ ಶಾಲೆಯ ಮಗು ಯಶಸ್ವಿ ಜೋರಾದ ಚಪ್ಪಲ ಮೂಲಕ ಮುಂದಿನ ದಿನಮಾನದಲ್ಲಿ ಬಸವಾದಿ ಶಿವಶಂಕರ ಆಶೀರ್ವಾದ ಪೂಜ್ಯರ ಆಶೀರ್ವಾದ ಅಂತೇಳಿ ಶುಭಾರೈಸಿ. ಈ 3 ಜನ ವಿದ್ಯಾರ್ಥಿಗಳಿಗೆ ಶ್ರೀಮಠದ ಪರವಾಗಿ ಪೂಜ್ಯರ ಪರವಾಗಿ ನಡೆದಿರ್ತಕ್ಕಂಥ ಎಲ್ಲ ಪೂಜ್ಯರ ಪರವಾಗಿ ಹೃತ್ಪೂರ್ವಕವಾದ ಶರಣಾರ್ಥಿಗಳು. ಈಗ ವಚನಕಾರರ ವೇಷಭೂಷಣದಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥವರು ನವ್ಯಶ್ರೀ ಆರ್, GSPJS ಮುದಿಗೆರೆ ನವ್ಯಶ್ರೀ ಬರಮನೆ. ಎರಡನೇ ಸ್ಥಾನವನ್ನ ದೀಕ್ಷಾ KS GLPS ಉಪ್ಪಾರೆಟ್ಟಿ ಬಂದಿವರ ಅಬರಿಸ್ಕೊಂಡು. ಮೂರನೇ ಸ್ಥಾನ ನಯನ M GSPJS ಚನ್ನಗಿರಿ ತೃತೀಯ ಸ್ಥಾನ ಅಬರಿ. ಈ 3 ಜನ ವಿದ್ಯಾರ್ಥಿಗಳು ವಚನಕಾರ ವೇಷಭೂಷಣ 12ನೇ ಶತಮಾನದ ಶರಣರ ವೇಷಭೂಷಣವನ್ನ ಅತ್ಯಂತ ಮನಪೂರ್ವಕವಾಗಿ ಎಲ್ಲರ ಮನಸ್ಸನ್ನ ಸೋಲೆಗೊಳಿಸುವ ರೀತಿಯಲ್ಲಿ ಅವತ್ತು ಛದ್ಮವೇಷವನ್ನು ಧರಿಸಿದ್ರು. ಆ ಎಲ್ಲ ಪ್ರಧಾನಿಗಳು ಕೂಡ ಬಸವಾದಿ ಶಿವಶರಣರ ಆಶೀರ್ವಾದ ಕೃಪೆ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಶುಭ ಹಾರೈಸುತ್ತೇನೆ. ನೆಕ್ಸ್ಟ್
ಪ್ರಾಥಮಿಕ ವಿಭಾಗದಲ್ಲಿ ಕಥೆ ಹೇಳುವ ಸ್ಪರ್ಧೆ ಪ್ರಥಮ ಸ್ಥಾನ ಇಂಚರ ಡಾಕ್ಟರ್ ಇಂಚರ ಶ್ರೀಮಠದ ನಮ್ಮ ಗುಡಿ. ಇದು ಶ್ರೀಮಠದ ಗುಡಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅತ್ಯಂತ ಚಿಕ್ಕ ವಯಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನ ವಚನಗಳನ್ನ ಮನಮುಟ್ಟುವ ರೀತಿಯಲ್ಲಿ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಗೆ ಹೇಳುವಂತ ಸ್ಪಷ್ಟ ನಿಲುವಿನ ಸ್ಪಷ್ಟ ಮಾತಿನ ನಮ್ಮ ಶಾಲೆಯ ಶ್ರೀಮಠದ ವಿದ್ಯಾರ್ಥಿನಿ ಇಂಚರ. ಇವರಿಗೆ ಶುಭಾಶಯಗಳು. ಕನ್ನಡದ ವಚನಗಳನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿರ್ತಕ್ಕಂಥ ಏಕೈಕ ನಮ್ಮ ಪುಟಾಣಿ ಇಂಚರ ಅವರು. ಅದು ವಿಶೇಷ. ರಂಗನಾಥ್ ತಾಂತ್ರಿಕ ವಿದ್ಯಾರ್ಥಿ ಇಲ್ವಾ? ಅನುಶ್ರೀ GFTS ಚನ್ನಗಿರಿ ತೃತೀಯ ಸ್ಥಾನ. ಅನುಶ್ರೀ ಪ್ರಾಥಮಿಕ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಪೂಜ್ಯರು ಬಹುಮಾನ ಅಂತಿದ್ದಾರೆ. ಬಹುಮಾನ ಪಡೆದಂತ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಶುಭಾಶಯಗಳು. ಈಗ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನ ಮಾಡ್ತೀವಿ. ಈಗ ವಚನ ನೃತ್ಯ ರೂಪಕ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಚನ ನೃತ್ಯ ರೂಪಕ ಅಕ್ಷತ ಮತ್ತು ಸಂಗಡಿಗರು ಬಸವ ಇಂಟರ್ನ್ಯಾಷನಲ್ SRHS ಗೊಪ್ಪೆಯಲ್ಲಿ ಬಂದಿದಾರ. ಎರಡನೇದಾಗಿ ಸರಸ್ವತಿ ಮತ್ತು ಸಂಗಡಿಗರು SPMHS ವಟಾಲ್. ಇದು ಕೂಡ ನಮ್ಮ ಶ್ರೀಮಠದ ಪ್ರೌಢಶಾಲೆ. ಆ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಕೂಡ ತುಂಬ ಶುಭಾಶಯಗಳು. ಮೂರನೇದಾಗಿ ರಶ್ಮಿ ಟಿ ಮತ್ತು ಸಂಗಡಿಗರು GHS GK ತೃತೀಯ ಸ್ಥಾನ. ಸರ್ ಬನ್ನಿ ಸರ್. ಈ ಮೂರು ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಪೋಷಕರಿಗೂ ರಶ್ಮಿ ಟಿ ಮತ್ತು ಸಂಗಡಿಗರು. ನೆಕ್ಸ್ಟ್ ಜೋರಾಗಿ ಚಪ್ಪಳ ಗಣಪತಿಗಳು. ಎರಡನೇ ಸ್ಥಾನ ಪುನೀತ್ ಎನ್ GTHS ತೆಗೆದುಕೋಬಹುದು ಸರ್ ದಯಮಾಡಿ. ಇಲ್ವಾ? ಜನಿಸಿದಂತ ಸ್ಥಳ, ಅವ್ರು ಬಂದಿರತಕ್ಕಂಥ ವಚನಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ವಿಚಾರಗಳನ್ನ ಅತ್ಯಂತ ಸ್ವಾರಸ್ಯಕರವಾಗಿ ರಸಪ್ರಶ್ನೆಯಿಂದ ವಚನದ ಆಸಕ್ತಿ ಬೆಳೆದು ಮಕ್ಕಳಲ್ಲಿ ಅಂತ ಒಂದು ಕ್ರಿಯಾಶೀಲತೆಯನ್ನ ಗಳಿಸಿರೋದಕ್ಕೆ ಈ ಪ್ರಥಮ ಸ್ಥಾನ ಕಾರಣ ಅಂತ ಹೇಳೋದಕ್ಕೆ ಇವತ್ತು ಸಾಕ್ಷಿಭೂತಾಗಿದೆ. ಎರಡನೇದಾಗಿ ವಿಜಯಕುಮಾರಿ H, ಪ್ರತೀಕ್ಷಾ HU GJHS ಅಜ್ಜೇರಿ ಮಕ್ಕಳು. ಪುನೀತ ವಿದ್ಯಾರ್ಥಿನಿ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. ಸರ್ಕಾರಿ ಪ್ರೌಢಶಾಲೆ ಚಂಗಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ವಚನ ಗಾಯನ, ಕಥೆ ಹೇಳುವುದು, ರಸಪ್ರಶ್ನೆ ಕಾರ್ಯಕ್ರಮವನ್ನ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ತಾಲೂಕಿನ ಅನೇಕ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಬೆಳಗಿನ ರೈತ ಸಂಗಮ ಹಾಗೂ ಮಹಿಳಾ ಸಂಗಮ ಕಾರ್ಯಕ್ರಮದ ದಾಸೋಹಿಗಳು. ಯಾಕಂದ್ರೆ ತಲೆಯಡಿಗೆ, ಒಲೆಯಡಿಗೆ, ಅನುಭವಗಳಿಗೆ ಇವು ಮೂರು ಬಹಳ ಮುಖ್ಯ. ಅಂತ ಒಲೆಯಡಿಗೆ ಕಾರಣೀಭೂತರಾಗಿರ್ತಕ್ಕಂಥ ದಾಸೋಹಿಗಳ ಹೆಸರಿನಲ್ಲಿ ದಯಮಾಡಿ ವೇದಿಕೆ ಮೇಲೆ ಬಂದ್ಬಿಟ್ಟು ಪೂಜ್ಯರಿಂದ ಗೌರವ ಸನ್ಮಾನವನ್ನು ಪಡೆಯಬೇಕಾಗಿ ಕೇಳ್ಕೊಡ್ತೀನಿ. ರೈತ ಸಂಗಮದ ದಾಸೋಹಿಗಳು ಶರಣ ಪೂಜ್ಯರಿಂದ ಮತ್ತು ಬಹುಮಾನವನ್ನ ಸ್ವೀಕರಿಸಬೇಕಾಗಿದೆ. ನಮ್ಮ ಆದ ಮೇಲೆ ಮಹಿಳಾ ಸಂಗಮದಲ್ಲಿ ಕೊನೆಯ ಹಂತದಲ್ಲಿ ಇದ್ದೇವೆ ನಾವು. ಇನ್ನೊಂದ ಗಂಟೆ ಹೋದ್ರೆ ಶರಣ ಸಂಗಮದಲ್ಲಿ ಭಾಗವಹಿಸಬೇಕು. ಯಾವಾಗಲೂ ಕೂಡ ಉದಾತ್ತವಾಗಿರ್ತಕ್ಕಂಥ ಆಲೋಚನೆಯನ್ನ ಮಾಡುವಂತ ಗುಣವನ್ನ ಬೆಳೆಸ್ಕೊಳ್ಬೇಕು. ಮೊದಲು ಮನುಷ್ಯ ತನ್ನಲ್ಲಿರುವಂತ ಸಣ್ಣತನವನ್ನ ಮೊದಲು ಬಿಡಬೇಕು. ನೀಚತನ ಅಂತ ಕರೀತಾರೆ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಆ ನೀಚತನವನ್ನ ಬಿಡಬೇಕು. ಇಲ್ಲಿ
ಈ ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶ ಏನು ಅಂದರೆ ರೈತರಿಗೆ ಬೇಕಾಗಿರುವಂತ ವಿಚಾರಗಳನ್ನ ರೈತರಿಗೆ ತಿಳಿಸಬೇಕು, ಮಹಿಳೆಯರಿಗೆ ಬೇಕಾಗಿರುವಂತ ವಿಚಾರವನ್ನ ಮಹಿಳೆಯರು ತಿಳಿಸಬೇಕು, ಅವರವರ ವಿಚಾರಗಳನ್ನ ಅವರಿಗೆ ತಿಳಿಸ್ತಾ ಇದ್ರೆ ಎಳೆಗಳು ಎಟ್ಟಾಗದೆ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ. ಬಡವ ಹೀಗೆ ಇರ್ತಾನೆ ಅಂತ ಯಾರು ತಿಳ್ಕೋಬಾರ್ದು. ಸಣ್ಣ ಕರುವಾಗಿರ್ತಕ್ಕಂಥದ್ದು ಹೀಗೆ ಇರುತ್ತೆ ಅಂತ ಯಾರು ತಿಳ್ಕೋಬಾರ್ದು. ಅದಕ್ಕೆ ಪ್ರೇರಣೆ ಮತ್ತು ದೈವತ್ವ ದೇವರ ಒಂದು ಕರುಣೆ ಬಂತು ಅಂದ್ರೆ ಇವತ್ತು ಕರುವಾಗಿದ್ದು ನಾಳೆ ಎತ್ತಾಗುತ್ತೆ, ಇವತ್ತು ಬಡವಾಗಿದ್ದವನು ನಾಳೆ ಶ್ರೀಮಂತ ಆಗ್ತಾನೆ ಅಂತ ಅರ್ಥ. ಆರ್ಥಿಕವಾಗಿ ಶ್ರೀಮಂತರಾಗಿರೋರು ಬಹಳ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗಿರೋರು ಬೇರೆ ಎಣಿಕೆಯ ಮೇಲಿದ್ದಾರೆ. ಆದರೆ ಆಧ್ಯಾತ್ಮಿಕವಾಗಿ ಯಾರು ಶ್ರೀಮಂತರಾಗಿರ್ತಾರೋ ಅವರು ಮತ್ತೆ ಮಾತ್ರ ಇತಿಹಾಸದಲ್ಲಿ ಉಳಿದಿದೆ ವಿನಃ ಆರ್ಥಿಕವಾಗಿ ಶ್ರೀಮಂತರಾಗಿರ್ತಕ್ಕಂಥವ್ರ ಹೆಸರು ಯಾವ ಕಾರಣದ ಮೇಲೆ ಉಳಿಯಲ್ಲ ಅನ್ನೋದನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಸುಮ್ಮನೆ ನಿಮ್ಮೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ದೇಶದೊಳಗೆ ಸಾವಿರ ಸಾವಿರ ಕೋಟಿ ಒಡೆಯರು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಲಕ್ಷ ಕೋಟಿ ಮಾಲೀಕರು ಸಾವಿರಾರು ಜನ ಇದ್ದಾರೆ. ಯಾರನ್ನಾದ್ರೂ ಹೆಸರು ತಿಳಿಸಿ ಇಂಥ ಹೆಸರು ಗೊತ್ತಿಲ್ಲಪ್ಪ ಅಂತ ಕೇಳಿದ್ರೆ ಯಾರು ನನಗೆ ಗೊತ್ತಿಲ್ಲ ಅಂತ ಸಹಜವಾಗಿ ಹೇಳ್ತಾರೆ. ಕರ್ನಾಟಕದೊಳಗೆ, ಬೇರೆ ರಾಜ್ಯ ಬೇಡ, ಕರ್ನಾಟಕದೊಳಗೆ ಓದಿರೋರು, ಉದ್ಯೋಗದಲ್ಲಿರೋರು, ಓದ್ತಾ ಇರುವಂಥವ್ರು, ಓದಿದರೆ ಇರುವಂಥವ್ರು, ನಾಗರಿಕರು ಅಂತೇಳಿ ಕರಿತೀವಿ ಅಥವಾ ಅನಾಗರಿಕರು ಅಂತೇಳಿ ಕರಿತೀವಿ. ಅಂಥವ್ರ ಹತ್ರ ನೀವು ಯಾರಾದ್ರೂ ಹೋಗಿ ಸರ್ವಜ್ಞನ ಹೆಸರು ಗೊತ್ತಿನಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಇತಿಹಾಸ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಸರ್ವಜ್ಞ ಅಂತ ಕೇಳಿದೇನಪ್ಪ ಅಂದ್ರೆ ಖಂಡಿತ ಗೊತ್ತಿದೆ ಅಂತ ಹೇಳ್ತಾರೆ. ಸರ್ವಜ್ಞ ಯಾವ ಕಾಲೇಜಿಗೆ ಯಾವ ಶ್ರೀಮಂತರು ಅಲ್ಲ, ಹಾಕೊಳ್ಳಕ್ಕೆ ಬಟ್ಟೆನೇ ಇಲ್ಲ. ಅವ್ರ ಹೆಸರು ಇತಿಹಾಸದಲ್ಲಿ ಉಳಿತು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಂತೆಂಥ ಶ್ರೀಮಂತರು ಗೊತ್ತಲ್ಲ, ಅವ್ರ ಹೆಸರು ಯಾರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿಯ ಮುಂದೆ ಆರ್ಥಿಕ ಶಕ್ತಿ ಅದು ನಶ್ವರ ಅನ್ನೋದನ್ನ ತೋರಿಸಿರ್ತಕ್ಕಂಥ ಇತಿಹಾಸ ಇದು. ಯಾವತ್ತೂ ಕೂಡ ಆಧ್ಯಾತ್ಮಿಕ ಶಕ್ತಿ ಬಹಳ ಶ್ರೇಷ್ಠ ಮತ್ತು ಅಷ್ಟೇ ಕಠೋರ. ಶ್ರೇಷ್ಠನೂ ಹೌದು, ಅಷ್ಟೇ ಕಠೋರನೂ ಹೌದು. ಆ ಕಠೋರತನದಿಂದ ಬದುಕಿದ್ರೆ ಮಾತ್ರ ಇತಿಹಾಸ ಉಳಿಲಿಕ್ಕೆ ಸಾಧ್ಯ. ಮೊನ್ನೆ ಯಾರು ಹೇಳ್ತಾ ಇದ್ರು, ನಾವು ಮಾತಾಡ್ತಾ ಇದ್ವಿ, ಮೀನಿನ ಜೊತೆಯಲ್ಲಿ ಪ್ರವಾಹದ ವಿರುದ್ಧವಾಗಿ ನಾವು ಈಜ್ತಾ ಇದ್ದೀವಿ ಅಂತ ಯಾರು ಹೇಳ್ತಾರೆ. ನಮ್ಮ ಶಿಕ್ಷಕರು ಯಾರು ಮಾತಾಡ್ತಾ ಇದ್ರು, ಜಗದೀಶನ್. ಪ್ರವಾಹದ ವಿರುದ್ಧವಾಗಿ ಯಾರು ಈಜ್ತಾರೆ ಅವರು ಇತಿಹಾಸದಲ್ಲಿ ಉಳಿತಾರೆ. ನೀರಿನ ಜೊತೆಯಲ್ಲಿ ಯಾರು ಹೋಗ್ತಾರೆ ಅದು ಸತ್ತ ಮೀನಿನ ಲಕ್ಷಣ. ಅದು ಅವ್ರ ಇತಿಹಾಸದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಬಸವಣ್ಣವರಾಗಿರ್ಬೋದು, ಶರಣರಾಗಿರ್ಬೋದು, ಎಲ್ಲ ಮಹಾನುಭಾವರು ಪ್ರವಾಹದ ವಿರುದ್ಧವಾಗಿ ಈಗಿರೋದ್ರಿಂದಲೇ ಇತಿಹಾಸದಲ್ಲಿ ಇವತ್ತು ಕೂಡ ಹೆಸರನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ ಅಂತೇಳಿ ಅವ್ರ ಜೊತೆನೇ ಹೋಗ್ಬಿಟ್ರೆ ಯಾವ ಕಾರಣದಿಂದಲೂ ಇತಿಹಾಸದಲ್ಲಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಶರಣರ ಮಾರ್ಗದಲ್ಲಿ, ಅನುಭವಗಳ ದಾರಿಯಲ್ಲಿ, ದಾರ್ಶನಿಕರ ಚಿಂತನೆ
ಚಿಂತನೆಯಲ್ಲಿ ಸಾಗಿದರೆ ಮಾತ್ರ ಇತಿಹಾಸದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುವಂತಹದ್ದು. ಈ ಇತಿಹಾಸದಲ್ಲಿ ಉಳಿಯುವಂತ ಕೆಲಸವನ್ನು ಮಾಡಿದರೆ ನಿಜವಾದಂತ ವ್ಯಕ್ತಿತ್ವ ನಮ್ದಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತನ್ನು ಹೇಳ್ತಾ, ಬಹುಶಃ ವೇದಿಕೆಯ ಮೇಲೆ ನಮ್ಮ ಶರಣಾಂಬಿಕೆಯವರು ಅವರದೇ ಆಗಿರ್ತಕ್ಕಂಥ ವಿಚಾರಧಾರೆಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಶ್ರಮಪಟ್ಟು ಅವರು ಬಸವಾಶ್ರಮವನ್ನು ಶಿಕಾರಿಪುರದಲ್ಲಿ ಕಟ್ಟಿದ್ದಾರೆ, ಅನಾಥ ಮಕ್ಕಳನ್ನು ಇಟ್ಕೊಂಡಿದ್ದಾರೆ. ಅವರು ಅವರದೇ ಇತಿಮಿತಿಯೊಳಗೆ ಧರ್ಮ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಮುಕ್ತಾಯಕ್ಕನ್ನು ಕೂಡ ಕವಲೆತ್ತಿನಲ್ಲಿ ಬಸವ ಕೇಂದ್ರಗಳನ್ನ ಇಟ್ಕೊಂಡು ಆ ಮೂಲಕ ಧರ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಮೈಸೂರು ಭಾಗದಲ್ಲಿ ದೇವನೂರು ಗುರುಮಲ್ಲೇಶ್ವರರು ಅಂತಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ, ಗೌರವ. ಆ ಗುರುಮಲ್ಲೇಶ್ವರರ ಮಠದ ಅಧಿಪತಿಗಳಾಗಿ ಇದೀಗ ನಿಮ್ಮೆಲ್ಲರ ಇದರಲ್ಲಿ ನಿರಂತರವಾಗಿ ಮಾತನಾಡಿರುವಂತ ಜಯದೇವಿ ತಾಯಿಯವರು ಆ ಭಾಗದಲ್ಲಿ ಧರ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಬಸವ ತತ್ವವನ್ನು ಅಳವಡಿಸಿಕೊಂಡು ಆ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಹಾಗೆಯೇ ಎನ್ಆರ್ಪುರ ಸ್ವಾಮೀಜಿಯವರು ಬಹುಶಃ ಬೆಳಗ್ಗೆ ಲೌಕಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರು ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಈಗಲೂ ತನ್ನ ಸಮಯವನ್ನ ಸರಿಯಾಗಿ ಸಮಯ ಎಷ್ಟು ಹೇಳುತ್ತೆ ಅಷ್ಟೇ ಸಮಯ ಕರೆಕ್ಟ್ ಮುಗಿಸಿದ್ದಾರೆ. ಈ ಸಮಯ ಪ್ರಜ್ಞೆ ಅಂತ ಹೇಳ್ತಾರೆ ನಮ್ಮ ಮುಡುಕುಪ್ಪ ಸ್ವಾಮೀಜಿಯವರು. ಆ ಪ್ರಜ್ಞೆ ಇರೋದ್ರಿಂದ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ, ವಿಶೇಷವಾಗಿ ಅವರು ಬಸವ ತತ್ವವನ್ನು ಬಿಟ್ಟು ಇನ್ನೊಂದು ಹೆಜ್ಜೆಯನ್ನು ಹೊರಗಡೆ ಇಡೋದಿಲ್ಲ, ಅಷ್ಟು ನಿಷ್ಠಾವಂತರು ನಮ್ಮ ಬಸವಪ್ರಭು ಯೋಗಿ ಸ್ವಾಮೀಜಿಯವರು. ಅಂತವರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದಿದ್ದಾರೆ. ಹಾಗೆಯೇ ಪಕ್ಕದಾಗಿರ್ತಕ್ಕಂಥವರು ಒಬ್ಬರು ವೀರಶೈವ ಲಿಂಗಾಯತ ಮಹಾಸಭೆ ಸದಸ್ಯರು, ಇನ್ನೊಬ್ರು ಜಾಗತಿಕ ಲಿಂಗಾಯತ ಮಹಾಸಭೆಯ ತಾಲೂಕು ಅಧ್ಯಕ್ಷರು. ಯಾಕಂದ್ರೆ ಅವರಿಬ್ಬರು ಒಟ್ಟಿಗೆ ಹಾಕಿದ್ದೀವಿ ಅಂತಂದ್ರೆ ಅವರಿಬ್ಬರು ಒಂದೇನೆ, ಬೇರೆ ಬೇರೆ ಅಲ್ಲ. ನಾವೆಲ್ಲ ತಪ್ಪು ಕಂಡಿದ್ದೀವಿ, ಅದೇ ಬೇರೆ ಇದು ಬೇರೆ ಅಂತೇಳಿ. ಒಂದೇ ಅಂತ ಯಾವಾಗ ನಮ್ಮ ತತ್ವಕ್ಕೆ ಅನುಗುಣವಾಗಿ ಇದ್ದಾಗ ನಾವೆಲ್ಲ ಒಂದೇನೆ. ತತ್ವದ ವಿಚಾರಗಳಲ್ಲಿ, ಆಚಾರದ ವಿಚಾರಗಳಲ್ಲಿ ವ್ಯತ್ಯಾಸ ಆಯ್ತು ಅಂದ್ರೆ ಬೇರೆ ಬೇರೆ ಅಷ್ಟೇ. ತಾತ್ವಿಕವಾಗಿ ನಾವು ಲಿಂಗ ಇಷ್ಟಲಿಂಗ ಪೂಜೆ ಮಾಡ್ತಾರೆ, ಅವ್ರು ಬೇರೆ ಪೂಜೆ ಮಾಡ್ತಾರೆ, ಇವ್ರು ಬೇರೆ ಪೂಜೆ ಮಾಡ್ತಾರ. ಮಂತ್ರ ಹೇಳೋದಾಗ ಅವ್ರು ಬೇರೆ ಹೇಳ್ತಾರೆ, ಇವ್ರು ಬೇರೆ ಹೇಳ್ತಾರ. ಭಸ್ಮವನ್ನು ಧರಿಸಿದಾಗ ಅವ್ರು ಬೇರೆ ಧರಿಸ್ತಾರೆ, ಇವ್ರು ಬೇರೆ ಧರಿಸ್ತಾರ. ಭಸ್ಮ ಧರಿಸೋದು ಒಂದನೇ, ಲಿಂಗ ಪೂಜೆ ಮಾಡೋದು, ಲಿಂಗ ಧರಿಸ್ಕೊಳ್ಳೋದು ಒಂದನೇ, ಮಂತ್ರ ಹೇಳೋದು ಒಂದನೇ. ಅವರು ಪ್ರಸಾದ ಅಂತಾರೆ, ಇವರು ಪ್ರಸಾದ ಅಂತಾರೆ. ಅವರು ಮಂತ್ರ ಅಂತಾರೆ, ಇವರು ಮಂತ್ರ ಅಂತಾರೆ. ನಮ್ ಜನ ಏನಾಗ್ಬಿಡ್ತಾರೆ ಅಂತಂದ್ರೆ ಧರ್ಮ ಹೊಡೆದ್ರು ಅಂತೇಳಿ ಇವ್ರು ಮನಸ್ಸನ್ನು ನೋಡ್ಕೊಂಡ್ರೆ ಅವ್ರನ್ನ ಧರ್ಮ ಏನು ಹೊಡೆದಿಲ್ಲ. ಮನಸ್ಸು ಯಾಕಂದ್ರೆ ಅಷ್ಟೇ, ಧರ್ಮ ಯಾವತ್ತೂ ಹೊಡೆಯೋದಿಲ್ಲ. ಧರ್ಮದ ಕೆಲಸವನ್ನು ಕೂಡಿಸೋದಲ್ವಾ, ಸೂರ್ಯ ಕೆಲಸವನ್ನು ಕೂಡಿಸೋದು, ಕಥೆ ಕೆಲಸ ಒಡೆಯೋದು, ಧರ್ಮದ ಕೆಲಸ ಕೂಡಿಸೋದು, ಜಾತಿ ಕೆಲಸ ಒಡೆಯೋದು. ಇವರಿಬ್ರು ಧರ್ಮ ಮಾತ್ರ ಇರಲ್ಲ, ಇವರಿಬ್ರು ಕೂಡಿಸೋ ಕೆಲಸ ಮಾಡಲಿ ಅಂತ ಒಟ್ಟಿಗೆ ಕೊಂಡಿಸಿರೋದು. ಹಾಗಾಗಿ ಈ ಮಹಿಳಾ ಸಂಗಮ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಿದೆ. ಎಲ್ಲರೂ ಅವರದೇ ಆದಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಬೆಳಗಿನ ರೈತ ಸಂಗಮನ ಕೂಡ ಅದ್ಭುತವಾಗಿ ಚೆನ್ನಾಗಿ ನಡೆದಿದೆ. ಇವತ್ತಿನ ದಾಸೋಹಿಗಳಾಗಿರ್ತಕ್ಕಂಥ ನಮ್ಮ ತಾವರೆಕೆರೆ ಲಿಂಗೈಕ್ಯ ನಂದಪ್ಪ, ಗಂಗಮ್ಮ, ಬಸಮ್ಮ ಇವರ ಮೆನಕ್ನಲ್ಲಿ ಅವರ ಮಕ್ಕಳುಗಳು ಅವ್ರ ಮಂತ್ಯಂತವರಲ್ಲಿ ದಾಸೋಹದ ಸೇವೆಯನ್ನು ಮಾಡಿದರೆ ಅವರು ಬಂದಿದ್ದಾರೆ ಅಂತ ಅನ್ಸುತ್ತೆ. ಈ ವೇದಿಕೆ ಅವರಿಗೆ ಹಾಗೂ ಬೆಳಗಿನ ಮಧ್ಯಾಹ್ನದ ದಾಸೋಹಿಗಳು ಕೂಡ ಈ ವೇದಿಕೆ ಹತ್ರ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಇದಾದ ಮೇಲೆ ನಿಮಗೆ ಇಷ್ಟದಾಗ ಕುಂತಿದಿರಲ್ಲ, ಬೆಳಗ್ಗೆ ಪ್ರಸಾದ, ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಾಡಿದ್ರಿ, ಮತ್ತೊಂದು ಕಾರ್ಯಕ್ರಮ ಆಯ್ತು, ಪ್ರಸಾದ ಮಾಡಿದ್ರಿ, ಮತ್ತೊಂದು ಕಾರ್ಯಕ್ರಮ ಆಯ್ತು, ಈಗ ಮತ್ತೆ ಮುಗಿದೈತೆ. ಈಗ ಹಂಗೆ ಸ್ವಲ್ಪ ಅಲ್ಪ ಎಲ್ಲ ಬಾಯಾಡ್ಕೊಂಡು ಚಪ್ಪಿಸ್ಕೊಂಡು ಎಲ್ಲ ಮತ್ತೆ ಅಡ್ಡಾಡ್ಕೊಂಡು ಕೈ ಕಾಲೆಲ್ಲ ಸಿದ್ಲ ಮಾಡ್ಕೊಂಡು ಮತ್ತೆ 6:15 ನಿಮಿಷಕ್ಕೆ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸಬೇಕು. ಆ ಸೂಚನೆಯನ್ನು ಕೊಡ್ತಾ
ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಮುಂದುವರಿಸ್ತಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಪೂಜ್ಯರು ಅತ್ಯಂತ ಮನುಷ್ಯಾದ ಮಾತುಗಳ ಮೂಲಕ ನಮ್ಮ ಸ್ಮೃತಿ ಪಟಲಕ್ಕೆ ಉತ್ತಮ ವಿಚಾರಧಾರೆಗಳನ್ನು ಕೊಟ್ಟರು. ನಾವು ಇತಿಹಾಸವನ್ನು ಓದೋದು ಇಸ್ವಿಗಳನ್ನ ನೆನ್ಪಿಟ್ಕೊಳ್ಬೇಕಲ್ಲ, ಇತಿಹಾಸವನ್ನು ಸೃಷ್ಟಿಸಬೇಕು ಅಂತಕ್ಕಂಥ ವಿಚಾರಧಾರೆ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ತುಂಬ ಹೃದಯದ ಶರಣಾರ್ಥಿಗಳನ್ನ ಸಮಸ್ತ ಶರಣಪದಗಳ ಪರವಾಗಿ ಅವರು ಸಂಜೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆ ನಂತರದಲ್ಲಿ ಸೋಸಲೆ ಪೂಜ್ಯರು ಕೂಡ ಗಮನಿಸಿದ್ರೆ ಅವರು ಸಂಜೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದಕ್ಕೆ ಅವರ ಬಗ್ಗೆ ಏನು ಹೇಳಿಲ್ಲ, ಅವ್ರು ಅನ್ವೇಲನ ಅಂತ ಬಂದಿದ್ದೀವಿ. ಕಾರ್ಯಕ್ರಮದ ದಾಸೋಹಿಗಳಾಗಿರ್ತಕ್ಕಂಥ ಶರಣ ತಾವರೆಕೆರೆ ನಂದೇಶ್ವರವರ ಸ್ಮರಣಾರ್ಥ ಮಕ್ಕಳು ಮತ್ತು ಮೊಮ್ಮಕ್ಕಳು ಪಾಂಡವಮಟ್ಟಿ ಈ ಕುಟುಂಬಕ್ಕೆ ಪೂಜ್ಯರಿಂದ ಹೃತ್ಪೂರ್ವಕವಾದಂತಹ ಗೌರವ ಸನ್ಮಾನವನ್ನ ಸಂಸ್ಕೃತಿಗೆ ಕೈಗೊಳ್ಳುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಮಹಿಳಾ ಸಂಗಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಇಷ್ಟೆಲ್ಲ ಪರಮ ಪೂಜ್ಯರು ಶ್ರೀಮಠಕ್ಕೆ ಆಗಮಿಸಿ ನಡೆದಾಡುವ ದೇವರುಗಳಂತೆ ನಮ್ಮೆಲ್ಲರ ಸ್ಮೃತಿ ಪಟಲಕ್ಕೆ ಉತ್ತಮ ವಿಚಾರಧಾರೆಗಳನ್ನ ಆಶೀರ್ವಚನದ ಮೂಲಕ ನಮ್ಮೆಲ್ಲರ ಬದುಕಿಗೆ ನಿರ್ಧಾರಿಯಾಗುವಂತ ಶರಣರ ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ಶ್ರೀಮಠದ ಪರವಾಗಿ, ಪೂಜ್ಯರ ಪರವಾಗಿ, ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣ